ಕ್ಯಾಡ್ಬರೀಸ್ ಆನೆ ನಡೆದಿದ್ದೇ ದಾರಿ. ತಾಕತ್ತಿದ್ರೆ ಕಟ್ಟಾಕು. ನೆಮ್ಮದಿಯಾಗಿರ್ಬೇಕು. ಇವಾಗ್ಲೂ ಗ್ಲೋಬಲ್ ಅಲ್ಲಿ ಇದೆ. ಅದಕ್ಕೆ ಏನಂತೀರಾ? ಫ್ಯಾನ್ಸ್ ಹಂಗೆ ತಗೊಂಡ್ ಹೋಗ್ತಾ ಇರಲ್ಲ. ಖುಷಿ ಆಗತ್ತೆ. ಜೀವನ ಇರೋದ್ ಒಂದು ಇದ್ರೆ ನಾವು ಅಷ್ಟೇ ನೆಮ್ಮದಿಯಾಗೇ ಇರ್ಬೇಕು. ಅಷ್ಟೇ, ಯಾರೇ ಬರ್ಲಿ ಏನೇ ಆಗ್ಲಿ ನಾವ್ ನೆಮ್ಮದಿಯಾಗಿರೋಣ ಅಷ್ಟೇ. ನಿಮ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಗೊತ್ತಾಗಿದ ತಕ್ಷಣ ಪ್ರಿಪರೇಷನ್ ಹೆಂಗಿತ್ತು? ಅದ್ರ ಬಗ್ಗೆ ಭಯ ಇತ್ತು. ಅವ್ರ ಪರ್ಸನಾಲಿಟಿ ಅಂಡ್ ಅವ್ರ ಆರಾ ಅಂಡ್ ಅವ್ರಿಗಿರೋಂತ ಫ್ಯಾನ್ ಬೇಸ್ ಅಂಡ್ ಅವ್ರ ಅಷ್ಟು ದೊಡ್ಡ ಸೂಪರ್ ಸ್ಟಾರ್. ಎಲ್ಲಾ ಕಡೆ ಹೇಳ್ತಾ ಇದ್ರು ಜ್ವರ ತುಂಬಾ ಇದ್ರು ಅವರು ಮಾತೆ ತಗೊಂಡು ವರ್ಕ್ ಮಾಡಿದ್ದಾರೆ. ತುಂಬಾ ಡೆವಿಲ್ ಸಿನಿಮಾ. ಉದಯಪುರಲ್ಲಿ ಹ್ಯಾವ್ ಟು ಟೆಲ್ ಯು ದಿಸ್, 26 ಗಂಟೆ ವರ್ಕ್ ಮಾಡೋದು. ಒಂದೇ ಸಲ 26 ಗಂಟೆ ವರ್ಕ್ ಮಾಡಿದ್ದಾರೆ. ಅಂಡ್ ಟ್ಯಾಬ್ಲೆಟ್ ಹಾಕೋರು ಬಂದ್ ಸೆಟ್ಟಲ್ ವರ್ಕ್ ಮಾಡ್ತಾ ಇರೋ, ಟ್ಯಾಬ್ಲೆಟ್ ಇನ್ನೋರು ಬಂದು ಆಕ್ಟ್ ಮಾಡೋರು. ಇದೆಲ್ಲ ನೋಡಿದಾಗ ಪಾಪ ಅಂತ ವ್ಯಕ್ತಿಗೆ ಇಂಥ ಪರಿಸ್ಥಿತಿ ಬರಬಾರ್ದಿತ್ತು ಅಂತ ಅನ್ಸತ್ತೆ. ಇನ್ನ ರೀಸೆಂಟ್ ಆಗಿ ಎಲ್ಲಾ ಕಡೆ ಒಂದು ವೈರಲ್ ಆಗ್ತಾ ಇದೆ. ದರ್ಶನ್ ಸರ್ ಅವ್ರ ಮಗ ಡ್ಯಾನ್ಸ್ ಕಾಲೇಜ್. ಮುದ್ದಾಗಿ ಕಾಣಿಸ್ತಾ ಇದ್ದ ವಿನೇಶ್. ಹ್ಯಾಸ್ ದಟ್ ಫಿಸಿಕ್, ಹೈಟ್ ಇದೆ ಸರ್ತಿ, ಹೈಟ್ ಪರ್ಸನಾಲಿಟಿ, ಹೈಟ್ ಇದಾರೆ ಅಂಡ್ ಆ ಮುಖ ಚಾರ್ನೆಸ್ ಇದೆ. ಡೆಫಿನೆಟ್ಲಿ ಹೀರೋ ಮೆಟೀರಿಯಲ್. ಆಫ್ ಕೋರ್ಸ್ ಮನೆಯಲ್ಲಿ ತುಮಕೂರು ಹೋದಾಗ್ಲೂ ಡೆವಿಲ್ ಕ್ವೀನ್ ಇದೆ. ಎಲ್ರು ಅದೃಷ್ಟ ಮಾಡಿದೀನೇನೋ.